ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ. ಯಾಕಂದರೆ ಫೇಲ್ ಆದಂಥ ವಿದ್ಯಾರ್ಥಿಗಳೇ ಹೆದರಬೇಡಿ. ಯಾಕಂದರೆ ನಾನು ಮಾಡುವಂಥ ಈ ವಿಡಿಯೋವನ್ನು ಸ್ಕ್ರಿಪ್ಟ್ ಮಾಡಿದ ಕೊನೆವರೆಗೂ ನೋಡಿದರೆ ನೀವು ಗ್ಯಾರಂಟಿ ಪಾಸ್ ಆಗ್ತೀರಾ. ಯಾಕಂದರೆ ಲೆಸನ್ ವೈಸ್ ಪ್ರತಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತೇನೆ. ಯಾಕಂದರೆ ಪ್ರೂಫ್ ಸಮೇತ ಬೋರ್ಡ್ ಪರೀಕ್ಷೆಗೆ ಬಂದಂಥ ಪ್ರಶ್ನೆಗಳು ಕೂಡ ಇಲ್ಲಿ ಇದೆ. ಹಾಗಾಗಿ ನೆಗ್ಲೆಕ್ಟ್ ಮಾಡದೆ ಎಲ್ಲ ಒಂದು ವಿಷಯದ ಇಂಪಾರ್ಟೆಂಟ್ ನೋಟ್ಸ್ಗಳನ್ನು ವಿಡಿಯೋ ಮಾಡಿಬಿಟ್ಟಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಅವೆಲ್ಲವೂ ಕೂಡ ಅದು ಬಂದು ತಲುಪ್ತದೆ. ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಬನ್ನಿ ಶುರು ಮಾಡೋಣ. ಬನ್ನಿ ನೋಡಿ, ಮೊಟ್ಟ ಮೊದಲು ಚಾಪ್ಟರ್ 1ನಲ್ಲಿರುವಂಥ ಟಾಪಿಕ್ ಯಾವುದು ಅಂದರೆ ರೋಮಿಯೋ ಆ್ಯಂಡ್ ಜೂಲಿಯಟ್, ವಿಲಿಯಮ್ ಶೇಕ್ಸ್ಪಿಯರ್. ಸಮರಿ ನೋಡೋಣ. ಯಾಕಂದರೆ ರೋಮಿಯೋ ಆ್ಯಂಡ್ ಜೂಲಿಯಟ್ ನೀವು ಸಮರಿ ಓದಲಿಕ್ಕೆ ಹೋಗಬೇಡಿ, ಯಾಕಂದರೆ ಅದು ಬರುವುದಿಲ್ಲ. ಸಮರಿ ಮತ್ತು ನಿಮಗೆ ಮುಖ್ಯವಾಗಿ ಬಂದೇ ಬರುವಂಥದ್ದು ಸಮರಿಗಳನ್ನು ಮತ್ತು ನಿಮಗೆ ಪೋಯಮ್ ಹೇಳ್ಕೊಡ್ತೇನೆ. ಇವಾಗ ನಾವು ಒಂದೊಂದಾಗಿ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಬನ್ನಿ. ಇಂಪಾರ್ಟೆಂಟ್ ಯಾವುದು ಅಂದರೆ ಇದರಲ್ಲಿ ಹೋಮ್ ಡಸ್ ದ ಸ್ನೋಯಿ ಡೋ ರೆಫರ್ ಟು ಜೂಲಿಯಟ್, ಇದು ಒಂದು ಕ್ವಶನ್ ತುಂಬ ಇಂಪಾರ್ಟೆಂಟ್. ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಬರುತ್ತೆ ಅಂದರೆ ಇದರಲ್ಲಿ ವಾಟ್ ಡಸ್ ದ ಫೇಸ್ ಆಫ್ ಹೆವೆನ್ ಸಿಗ್ನಿಫೈ ದ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಪ್ಲೇ ರೋಮಿಯೋ ಆ್ಯಂಡ್ ಜೂಲಿಯಟ್, ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಬರುತ್ತೆ. ನೆಕ್ಸ್ಟು ಇನ್ನೊಂದು ಪ್ರಶ್ನೆ, ವಾಟ್ ಅಕಾರ್ಡಿಂಗ್ ಟು ರೋಮಿಯೋ ಆ್ಯಂಡ್ ಡಸ್ ಜೂಲಿಯಟ್ ಟೀಚ್ ಟು ಬರ್ನ್ ಬ್ರೈಟ್, ಇದೊಂದು ದ ಟಾರ್ಚಸ್, ಇದೊಂದು ಬರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ವಾಟ್ ಅಕಾರ್ಡಿಂಗ್ ಟು ರೋಮಿಯೋ ಆ್ಯಂಡ್ ಸೀಮ್ಸ್ ಟು ಹ್ಯಾಂಗ್ ಅಪಾನ್ ದ ಚೀಕ್ ಆಫ್ ನೈಟ್, ಇದು ಒಂದು ಆನ್ಸರ್ ಇಸ್ ಜೂಲಿಯಟ್. ನೋಡಿ, ಪ್ರೂಫ್ ಸಮೇತ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ ನಿಮಗೆ. ಹೂಸ್ ಬ್ಯೂಟಿ ಅಕಾರ್ಡಿಂಗ್ ಟು ರೋಮಿಯೋ ಈಸ್ ಟು ರಿಚ್ ಟು ಯೂಸ್, ಅಂದರೆ ಮಾರ್ಚ್ 2019 ಕೇಳಿದಂಥ ಒಂದು ಪ್ರಶ್ನೆ, ಜೂಲಿಯಟ್ ಆನ್ಸರ್. ನೆಕ್ಸ್ಟ್, when according to Romeo would his hand be blessed, when Romeo touches Juliet's hand, ಆಗ according to Romeo would his hand be blessed. Next 2015 ಕೇಳಿದಂಥ ಪ್ರಶ್ನೆ, when according to Juliet would all the world be in love with the night, ಇದು ಒಂದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ಇಲ್ಲಿ 2016 ಕೇಳಿದಂಥ ಪ್ರಶ್ನೆ ಇದು, ಹೂ ಅಕಾರ್ಡಿಂಗ್ ಟು ಜೂಲಿಯಟ್ ಈಸ್ ವೇಟರ್ ದೆನ್ ನ್ಯೂಸ್ ನೌ, ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್. ಈ ಎರಡು ಪ್ರಶ್ನೆ ಯಾವ್ದು ಬೇಕಾದರೂ ಕೇಳಿದ್ರು, ಆನ್ಸರ್ ಮಾತ್ರ ರೋಮಿಯೋನು. 2016 2020 ಕೇಳಿದ್ದಾರೆ. 2016 ಈ ಪ್ರಶ್ನೆ ಕೇಳಿದರೆ, 2020 ಈ ಪ್ರಶ್ನೆ ಕೇಳಿದ್ದಾರೆ, ಬಟ್ ಆನ್ಸರ್ ಮಾತ್ರ ಎರಡು ಒಂದೇ. ನೆಕ್ಸ್ಟ್, ಹೂ ಲುಕ್ಸ್ ಆ್ಯಸ್ ನೋಯಿ ಡೋ ಟು ರೋಮಿಯೋ ಅಂದರೆ 2018 ಜೂಲಿಯಟ್, ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಪ್ಯಾರಾಗ್ರಾಫ್ 80-100 ವರ್ಡ್ಸ್ ಈಚ್, ಅಂದರೆ ತುಂಬ ಲಾಂಗ್ ಆನ್ಸರ್ಸ್ಗಳು ತುಂಬ ಇಂಪಾರ್ಟೆಂಟ್. ಯಾವುದು ಅಂದರೆ ರೋಮಿಯೋ ಜೂಲಿಯಟಲ್ಲಿ ನಿಮಗೆ ಪ್ರೂಫ್ ಸಮೇತ ನಾನು ಕೊಡ್ತೇನೆ. ನೋಡಿ, ಇಲ್ಲಿ 4 ಕ್ವಶನ್ಸ್ಗಳನ್ನು ಕೇಳಿದ್ದಾರೆ, ಹೌದಲ್ವಾ? 2015 2016 ಕೇಳಿದ್ದಾರೆ, ಹೌದಾ? ಕ್ವಶನ್ಸ್ಗಳು ಬೇರೆ ಬೇರೆ ಟೈಪಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಟ್ವಿಸ್ಟ್ ಹಾಕಿ ನಿಮಗೆ ಏನು ಮಾಡ್ತಾರೆ, ಯಾವುದು ಕ್ವಶನ್ಸ್ಗಳನ್ನು ಬೇರೆ ಕೇಳ್ತಾರೆ, ಬಟ್ ಆನ್ಸರ್ ಮಾತ್ರ ಸೇಮ್. ನೋಡಿ, ಈ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್, ಇದು ಬಂದೇ ಬರ್ತದೆ ಈ ಸಾರಿ, ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ, ಇದು ಪಿಕ್ಸ್ ಬರುತ್ತೆ. ಯಾವುದು ಅಂದರೆ ಈ ಒಂದು ಪ್ರಶ್ನೆ ಬಂದರೆ ನೀವು ಏನು ಮಾಡಬೇಕು, ಇಷ್ಟು ಪ್ರಶ್ನೆಗಳು ಬಂದರೆ ನೋಡಿ, ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಜೂಲಿಯಟ್ ಈಸ್ ಬ್ಯೂಟಿ, how does Romeo glorify Juliet is flawless beauty, what a symbolize does Romeo use to convey Juliet is beauty, how does Romeo mesmerized and by the internal beauty of Juliet, why does Romeo say he never saw true beauty till that night, explain. ಇವು 6 ಪ್ರಶ್ನೆಗಳಿಗೆ ಆನ್ಸರ್ ಮಾತ್ರ ಇಷ್ಟೇ ಇರೋದು, ಒಂದೇ ಆನ್ಸರ್. ಇಷ್ಟು ಆನ್ಸರ್ ಬರೆದ್ರೆ ಸಾಕು, ನಿಮಗೆ ಔಟ್ ಮಾರ್ಕ್ಸ್ ಸಿಗುತ್ತೆ. ಇಷ್ಟೇ ಮಾರ್ಕ್ಸ್, ಇಷ್ಟು ಆನ್ಸರ್ ಬರೆದ್ರೆ ಸಾಕು. ಓಕೆ, ಇದು ಒಂದಾಗ ಗೊತ್ತಾಯ್ತಾ? ಇದು ಒಂದು ಓದ್ಕೊಡ್ರಿ ಇದರಲ್ಲಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಇದು ಏನು ಬೇಡ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇದು ಒಂದು ಕೇಳ್ತಾರೆ ನಿಮಗೆ, ಇದು ಒಂದು, ಹೌ ಈಸ್ ದ ಇಂಟೆನ್ಸಿಟಿ ಆಫ್ ಲವ್ ಬಿಟ್ವೀನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಬ್ರಾಟ್ ಔಟ್ ಇನ್ ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯಟ್, ಈ ಒಂದು ಕ್ವಶನ್ಗೆ ಸಂಬಂಧಪಟ್ಟ ಹಾಗೆ ಇದೊಂದು ಆನ್ಸರ್ ಇಷ್ಟು ಬರೀಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು
ಟಾಪಿಕ್ ಟು ಡಿಯರ್, ಎರಡನೇ ಒಂದು ಟಾಪಿಕ್ ನೋಡ್ತಾ ಹೋಗೋಣ. ಎರಡನೇ ಟಾಪಿಕಲ್ಲಿ ಸಮರಿ, ಇಷ್ಟು ಸಮರಿ ಕೂಡ ಕೊಟ್ಟಿದೆ ನಿಮಗೆ. ಈ ಸಮರಿ ಬೇಕಂದರೆ ಸಮರಿ ಕೂಡ ಇದೆ ಇಲ್ಲಿ, ಇದನ್ನು ಸಮರಿ ಇದು ಮಾಡ್ಕೊಳ್ರಿ. ನೆಕ್ಸ್ಟ್ ಬನ್ನಿ ಹಾಗಾದರೆ ನೋಡೋಣ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡೋಣ. ಇದು ಸಮರಿಗೆ ಮಾತ್ರ ಬರ್ತಿದೆ. ಟು ಡಿಯರ್ ಯಾವುದೇ ಕಾರಣಕ್ಕೂ ನಿಮಗೆ ಕ್ವಶನ್ ಆನ್ಸರ್ಸ್ಗಳು ಬರೋದಿಲ್ಲ. ನೀವು ಸಮರಿ ಇಷ್ಟು ಓದ್ಕೊಂಡ್ಬಿಟ್ರೆ ಸಾಕು, ನೀವು ಆರಾಮಾಗಿ ಇದರಲ್ಲಿ ಮಾರ್ಕ್ಸ್ ತೆಗಿಬೋದು. ಓಕೆ, ನೆಕ್ಸ್ಟ್ ಶಾರ್ಟ್ಸ್ ನೋಟ್ಸ್ ಅಂತೂ ಕೊಟ್ಟಿದ್ದೀನಿ ಇಲ್ಲಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಟು ಡಿಯರ್ಗೆ ಇದು ಶಾರ್ಟ್ಸ್ ನೋಟ್ಸ್, ದ ಕಿಂಗ್ಡಮ್ ಆಫ್ ಮೊನಾಕೋ. ಇದು ಈ ಶಾರ್ಟ್ಸ್ ನೋಟ್ ಇಷ್ಟು ಸ್ವಲ್ಪ ಓದ್ಕೊಂಬಿಟ್ರೆ ಸಾಕು, ಓಕೆನಾ. ದ ಟೈಟಲ್ ಆಫ್ ದ ಸ್ಟೋರಿ ಒಂದು ಓದ್ಕೊಡ್ರಿ ಇದರಲ್ಲಿ. ನೆಕ್ಸ್ಟ್ ಆದರೂ ಕ್ವಶನ್ಸ್ ಸ್ವಲ್ಪ ಇಂಪಾರ್ಟೆಂಟ್ ಇದ್ದಿದ್ದು ನೋಡೋಣ ಲಾಂಗ್ ಆನ್ಸರ್ಸ್ಗೆ. ಹೂ ಅಕಾರ್ಡಿಂಗ್ ಟು ದ ಕೌನ್ಸಿಲ್ ವಾಸ್ ದ ಬ್ರದರ್ ಮೊನಾಕೋ ಇನ್ ಟು ಡಿಯರ್? ಹೂ ಈಸ್ ನೌನ್ ಹ್ಯಾಸ್ ಅ ಬ್ರದರ್ ಮೊನಾಕೋ? ಹೌ ಮಚ್ ಡಿಡ್ ದ ಫ್ರೆಂಚ್ ಗೌರ್ಮೆಂಟ್ ಎಕ್ಸ್ಪರ್ಟ್ ಫಾರ್ ಇದು ಅಂತ. ಇಷ್ಟು ಈ ಎಲ್ಲ ಕ್ವಶನ್ಸ್ ಕೇಳಿದರೂ ಕೂಡ ಆನ್ಸರ್ ಮಾತ್ರ ಒಂದೇ, ಯಾವುದು ಅಂದರೆ 16,000 16,000 ಫ್ರಾನ್ಸಸ್ ಅಂದರೆ 2020ರಲ್ಲಿ ಕೇಳಿದಂಥ ಪ್ರಶ್ನೆ ಇದು, ನೆನ್ಪಿಟ್ಕೊಳ್ರಿ, ಓಕೆನಾ. ನೆಕ್ಸ್ಟ್ ಇಲ್ಲಿ ವಾಟ್ ಈಸ್ ದ ಪಾಪ್ಯುಲೇಷನ್ ಆಫ್ ದ ಕಿಂಗ್ಡಮ್ ಆಫ್ ಮೊನಾಕೋ ಮಾರ್ಚ್ 2019? ಇದು ಒಂದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇದು ಗ್ಯಾರಂಟಿ ಕೇಳ್ತಾರೆ, ಓಕೆನಾ. ನೆಕ್ಸ್ಟ್ ಹೌ ಮೆನಿ ಇನ್ಹ್ಯಾಬಿಟೆಂಟ್ಸ್ ಆರ್ ದೇರ್ ಇನ್ ದ ಕಿಂಗ್ಡಮ್ ಆಫ್ ಮೊನಾಕೋ? 2016ರಲ್ಲಿ ಇದ್ದಂಥ ಒಂದು ಕ್ವಶನ್ಸ್ ಇದು ಕ್ವಶನ್ ಕೇಳುತ್ತೆ. ಇದು ಬಂದರೂ 7,000 ಇನ್ಹ್ಯಾಬಿಟೆಂಟ್ಸ್ ಅಂತ ಬರೆದ್ರೆ ಸಾಕು, ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ, mention one of the reasons has to why death sentence was to life imprisonment. ಇದು ಒಂದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 7, ಮೆನ್ಷನ್ ಒನ್ ಆಫ್ ದಿ ಟ್ಯಾಕ್ಸಸ್ ಇಂಪೋಸ್ಡ್ ಬೈ ದ ಕಿಂಗ್ ಆಫ್ ಮೊನಾಕೋ. ವಾಟ್ ವೇರ್ ದಟ್ ಐಟಮ್ಸ್ ಆನ್ ವಿಚ್ ಟ್ಯಾಕ್ಸಸ್ ವೇರ್ ಇಂಪೋಸ್ಡ್? ಮೆನ್ಷನ್ ಒನ್ ಆಫ್ ದಿ ಟ್ಯಾಕ್ಸಸ್ ಇಂಪೋಸ್ಡ್ ಬೈ ದ ಕಿಂಗ್ ಆಫ್ ಮೊನಾಕೋ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು, ಓಕೆನಾ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳು, ಓಕೆನಾ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಇದರಲ್ಲಿದ್ದಾವೆ. ನೆಕ್ಸ್ಟ್ ಬನ್ನಿ ನೋಡೋಣ. ನೆಕ್ಸ್ಟ್ ಯಾವುದು ಅಂದರೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ನೋಡೋಣ. ವಾಟ್ ವಾಸ್ ದ ಪನಿಷ್ಮೆಂಟ್ ಗಿವನ್ ಟು ದ ಮರ್ಡರ್ ಇನ್ ಬಿಗಿನಿಂಗ್ ಟು ಡಿಯರ್ ಟು ಹೆಡ್ ಕಟ್ ಆಫ್? ಇದೊಂದು ಕೂಡ ಬರುತ್ತೆ, ಓಕೆನಾ. 2015 2017ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ನೇಮ್ ದ ಸ್ಪೆಷಲ್ ಸೋರ್ಸಸ್ ಆಫ್ ರೆವಿನ್ಯೂ ಇನ್ ದ ಕಿಂಗ್ಡಮ್ ಆಫ್ ಮೊನಾಕೋ ಅಂದರೆ ಗೇಮಿಂಗ್ ಹೌಸ್ ಬೇರ್ ಪೀಪಲ್ ಪ್ಲೇ ರೂಲೆಟ್, ಇದು ಒಂದು ಕೇಳ್ತಾರೆ. ವೇರ್ ಡಿಡ್ ದ ಕ್ರಿಮಿನಲ್ ಗೋ ಟು ಪೇಸ್ ಹಿಸ್ ಡಿನ್ನರ್ ಇನ್ ಟು ಡಿಯರ್ ಪ್ಲೇಸ್ ಕಿಚನ್? ಇದೊಂದು ಪ್ರಶ್ನೆ ಕೇಳುವಂಥ ಸಂಭವ ಜಾಸ್ತಿ ಇರುತ್ತೆ, ಓಕೆ. ನೆಕ್ಸ್ಟ್ ಕ್ವಶನ್ 200 ವರ್ಡ್ಸ್, ತುಂಬ ಲಾಂಗ್ ಆನ್ಸರ್ಸಿಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇದು ಒಂದು ಕ್ವಶನ್ ಓದ್ರಿ ಸಾಕು. ವಾಟ್ ಮೇಡ್ ದ ಕಿಂಗ್ ಅಲ್ಟರ್ ಹಿಸ್ ಡಿಸಿಷನ್ಸ್ ಇನ್ ಡೈನಿಂಗ್ ವಿತ್ ದ ಕ್ರಿಮಿನಲ್? ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್. ಇದು ಒಂದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವೆರಡು. ಹೌ ಡಸ್, ಇದೊಂದು ಕ್ವಶನ್ಸ್. ಮತ್ತು ನೋಡಿ ಇಷ್ಟು ಕ್ವಶನ್ಸ್ಗಳಿಗೆ ಆನ್ಸರ್ ಮಾತ್ರ ಇದು ಒಂದೇ, 2017ರಲ್ಲಿ ಕೇಳಿದಂಥ ಪ್ರಶ್ನೆ. ಇವೆರಡು ಕ್ವಶನ್ಸ್ ಕಳೆದರೂ ಕೂಡ ಆನ್ಸರ್ ಮಾತ್ರ ಇಲ್ಲಿ ಮಾತ್ರ ಇಷ್ಟೇ ಇರೋದು. ಇಷ್ಟು ನೀವು ಆನ್ಸರ್ ಬರೆದ್ಬಿಟ್ರೆ ಸಾಕು ಈ ಕ್ವಶನ್ಸ್ಗಳಿಗೆ. ಈ 4 ಕ್ವಶನ್ಸ್ಗಳಿಗೆ ಆನ್ಸರ್ ಇಷ್ಟೇ ಇರೋದು. ಇಷ್ಟು ಕ್ವಶನ್ಸ್ ಆನ್ಸರ್ ಬರೆದ್ಬಿಟ್ರೆ ನಿಮಗೆ ಆರಾಮಾಗಿ ಮಾರ್ಕ್ಸ್ ಕೊಡ್ತಾರೆ, ಓಕೆನಾ. ನೆಕ್ಸ್ಟ್ ಮತ್ತೆ ಇಂಪಾರ್ಟೆಂಟ್ ಪ್ರಶ್ನೆ ನೋಡೋಣ ಬನ್ನಿ. ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಓಕೆನಾ. ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ, ಆನ್ಸರ್ ಇದೆ ನೋಡ್ರಿ. ಕೀ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇನೆ, 4 ಮಾರ್ಕ್ಸ್ ಕೀ ಪಾಯಿಂಟ್ಸ್ಗಳಿವು. ಇವು ಕೀ ಪಾಯಿಂಟ್ಸ್ಗಳನ್ನು ಕೂಡ ನೀವು ಓದ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ನಿಮಗೆ, ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಚಾಪ್ಟರ್ 3 ಆನ್ ಚಿಲ್ಡ್ರನ್ನಲ್ಲಿ ಇರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಹಾಯ್ ಫ್ರೆಂಡ್ಸ್, ಹಾಗೆ ಇಲ್ಲಿ ನೋಡಿ ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆಗಳು ಈ ಒಂದು ಆನ್ ಚಿಲ್ಡ್ರನ್ನಲ್ಲಿ. ಹೋಮ್ ಡಸ್ ದ ವರ್ಡ್ ಗೋಸ್ ರೆಫರ್ ಟು ಇನ್ ಆನ್ ಚಿಲ್ಡ್ರನ್? ಇದೊಂದು ಪೇರೆಂಟ್ಸ್ ಒಂದು 2020ರಲ್ಲಿ ಬರುವಂಥ ಒಂದು ಕ್ವಶನ್ ಇದು. ನೆಕ್ಸ್ಟ್ ಇದೊಂದು ಕ್ವಶನ್ ಬರುತ್ತೆ, ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಓಕೆನಾ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇದೊಂದು ಪ್ರಶ್ನೆ ಚೆನ್ನಾಗಿ ಸ್ಟಡಿ ಮಾಡಿಕೊಡ್ರಿ. ನೆಕ್ಸ್ಟ್ 13 and 14 ಪ್ರಶ್ನೆ. ಅಕಾರ್ಡಿಂಗ್ ಟು ದ ಪ್ರಾಫಿಟ್ ವಾಟ್ ಮೇ ಬಿ ಗಿವನ್ ಟು ದ ಚಿಲ್ಡ್ರನ್? ಇದೊಂದು ಕ್ವಶನ್ ಓದ್ಕೊಟ್ರಿ, ಇದೊಂದು ಕ್ವಶನ್ ಓದ್ಕೊಟ್ರಿ, ಓಕೆ ಸಾಕು, ಮತ್ತೇನು ಬೇಡ. ನೆಕ್ಸ್ಟ್ ಈ ಒಂದು
ಇದರಲ್ಲಿ ದ ಪೋಯಮ್ ಆನ್ ದ ಚಿಲ್ಡ್ರನ್ ಡಸ್ ನಾಟ್ ಫೋಕಸ್ ಮೆರ್ಲಿ ಆನ್ ದ ಲೀವ್ಸ್ ಆಫ್ ಚಿಲ್ಡ್ರನ್. ಇದು ಒಂದು ಪ್ರಶ್ನೆ ಓದ್ಕೊಳ್ರಿ, ಓಕೆನಾ. ಇದು ಒಂದು ಪ್ರಶ್ನೆ ಮತ್ತು ಇದು ಒಂದು ಪ್ರಶ್ನೆ ಅದರಲ್ಲಿ ಓದ್ಕೊಳ್ರಿ. ಇವೆರಡು ಪ್ರಶ್ನೆ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ಓಕೆ. ನೆಕ್ಸ್ಟ್ ಚಾಪ್ಟರ್ 4 ಎವ್ರಿಥಿಂಗ್ ಫಾರೆಸ್ಟಲ್ಲಿ ಇರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಹೇಳ್ತಾ ಹೋಗ್ತೇನೆ, ಬನ್ನಿ ನೋಡಿ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದು ಬರ್ತದೆ. ಹೌ ಡಿಡ್ ವಂದನಾ ಶಿವ ಸ್ಪೆಂಡ್ ಹರ್ ವೆಕೇಶನ್, ಇದೊಂದು ಬರುತ್ತೆ. ವಾಟ್ ಈಸ್ ಚಿಪ್ಕೋ ಮೂಮೆಂಟ್ ಅಕಾರ್ಡಿಂಗ್ ಟು ವಂದನಾ ಶಿವ, ಇದೊಂದು. ಇವೆರಡು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ಪಾಠದಲ್ಲಿ. ನೆಕ್ಸ್ಟ್ ಇನ್ನೊಂದು ಎರಡು ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಪಾಠದಲ್ಲಿಪ್ಪ ಅಂದರೆ ಇದೊಂದು ಕೇಳ್ತಾನೆ. ಹೂ ಈಸ್ ದ ಆಥರ್ ಆಫ್ ಟ್ಯಾಪೋ, ಇದು ಒಂದು ಕೇಳ್ತಾರೆ, ರವೀಂದ್ರನಾಥ್ ಟ್ಯಾಗೋರ್, ಓಕೆ. ಇವೆರಡು ಕೂಡ ತುಂಬ ಇಂಪಾರ್ಟೆಂಟ್, ಆಲ್ರೆಡಿ ಕೇಳಿದ್ದಾರೆ. ಇವೆರಡು ಇಂಪಾರ್ಟೆಂಟ್ ಓದ್ಕೊಡ್ರಿ. ನೆಕ್ಸ್ಟ್ ಲಾಂಗ್ ಆನ್ಸರ್ಸಲ್ಲಿ ಇವು ಎರಡು ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್. ಇವು 3 ಕ್ವಶನ್ ಕೇಳಿದ್ರು ಆನ್ಸರ್ ಮಾತ್ರ ಇದು ಇಷ್ಟು ಬರೆದ್ರೆ ಸಾಕು ನೀವು. ಈ ಆನ್ಸರ್ ಮಾತ್ರ ಇಷ್ಟಿದೆ, ಓಕೆನಾ. ಇವು 3 ಕ್ವಶನ್, ಇದು ಒಂದು ಈ ಪಾಠದಲ್ಲಿ ಓದ್ಕೊಡ್ರಿ, ಇದು ಫಿಕ್ಸ್ ಆಗಿ ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ರೈಟ್ ಅ ನೋಟ್ ಆನ್ ವಂದನಾ ಶಿವ, ಇದೊಂದು ಓದ್ಕೊಡ್ರಿ, ಇದೊಂದು ಓದ್ಕೊಡ್ರಿ ಸಾಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಚಾಪ್ಟರ್ 5 ಸನ್ನಿ ಮಾರ್ನಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಇವು ಎರಡು ಓದ್ಕೊಡ್ರಿ. ವಾಟ್ ಡಿಡ್ ಡೋನಾಲೋರಾ ಆ್ಯಂಡ್ ಕ್ಯಾರಿ ಎವ್ರಿ ಡೇ ಟು ಫೀಡ್ ದ, ಇದು ಒಂದು ಓದ್ಕೊಡ್ರಿ. ಆ್ಯಂಡ್ ನೆಕ್ಸ್ಟ್ ಇದು ಒಂದು ಓದ್ಕೊಡ್ರಿ, ಇವು ಎರಡು ಓದ್ಕೊಡ್ರಿ, ಇದರಲ್ಲಿ ಇಂಪಾರ್ಟೆಂಟ್ ಇವು. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಹೂ ಆ್ಯಂಡ್ ಕಿಫೈಡ್ ಆ್ಯಂಡ್ ಗ್ಯಾಂಜಲೋ ಯೂಸ್ವಲ್ ಆ್ಯಂಡ್ ಬೆಂಚ್, ಇದೊಂದು ಓದ್ಕೊಳ್ರಿ. ಆ್ಯಂಡ್ ನೆಕ್ಸ್ಟ್ ಇವು 4 ಓದ್ಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟ್ ಲಾಂಗ್ ಆನ್ಸರ್ಸಿಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು, ಏನು ತೊಂದರೆ ಇಲ್ಲ, ಇಂಪಾರ್ಟೆಂಟ್ ಪ್ರಶ್ನೆಗಳು. ಹೌ ಈಸ್ ದ ಟೈಟಲ್ ಸನ್ನಿ ಮಾರ್ನಿಂಗ್ ಜಸ್ಟಿಫಿಯಬಲ್, ಡಿಸ್ಕಸ್ ಆ್ಯಂಡ್ ಕಮೆಂಟ್ ಆನ್ ದ ಟೈಟಲ್ ಸನ್ನಿ ಮಾರ್ನಿಂಗ್, ಇವೆರಡು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇವೆರಡು ಓದ್ಕೊಂಡ್ಬಿಟ್ರೆ ಸಾಕು, ಓಕೆನಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದಂದರೆ ವೆನ್ ಯು ಆರ್ ಓಲ್ಡ್, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇದು ಒಂದು ಓದ್ಕೊಳ್ರಿ. ಹೌ ಡಸ್ ದ ಸ್ಪೀಕರ್, ಇದು ಒಂದು ಓದ್ಕೊಳ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಇದು ಒಂದು ಇಂಪಾರ್ಟೆಂಟ್, ಹೌ ಈಸ್ ದ ಸ್ಪೀಕರ್ ಈಸ್ ಫೆಸಿನೇಟ್, ಇದು ಒಂದು ಓದ್ಕೊಳ್ರಿ. ನೆಕ್ಸ್ಟ್ ದ ಗಾರ್ಡ್ನರ್ದ ಒಳಗಡೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಹೌ ಮಚ್ ಆಫ್ ದ ತಮ್ಮನ ಹಿಸ್ ಲ್ಯಾಂಡೆಡ್, ಇದು ಒಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದರಲ್ಲಿ. ನೆಕ್ಸ್ಟ್ ಇವು ಕೂಡ ತುಂಬ ಇಂಪಾರ್ಟೆಂಟ್, ಇವು ಎಲ್ಲ ಇದಾವಲ್ಲ ಇವು ಕೂಡ ತುಂಬ ಇಂಪಾರ್ಟೆಂಟು. ವೆನ್ ಡಿಡ್ ತಮ್ಮನ್ನ ಫಾರ್ಗೆಟ್ ಆಲ್ ಈ ಸಾಂಗ್ಸ್ ಆ್ಯಂಡ್ ಬ್ಯಾಲೆಟ್ಸ್, ಹೋಮ್ ಡಿಡ್, ಇವು 5 ಕ್ವಶನ್ಸ್ಗಳನ್ನು ಓದ್ಕೊಡ್ರಿ. ಪಿಕ್ಸ್ ಬರ್ತಾವೆ, ಇವು ಯಾವುದಾದ್ರೂ 1 ಅಥವಾ 2 ಪಿಕ್ಸ್ ಬರುವಂಥದ್ದು ಕ್ವಶನ್ಸ್ಗಳು, ಓಕೆನಾ. ನೆಕ್ಸ್ಟ್ ಇದು ಲಾಂಗ್ ಆನ್ಸರ್ಸಿಗೆ ಓದುವಂಥದ್ದು ಯಾವುದು ಅಂದರೆ ಇವು 2 ಓದ್ಕೊಡ್ರಿ ಸಾಕು. ಈ 2 ಕ್ವಶನ್ ಒಂದೇ, ಈ 2 ಕ್ವಶನ್ಗೂ ಆನ್ಸರ್ ಒಂದೇ, ಇದು ಒಂದು ಇಷ್ಟು ಓದ್ಕೊಳ್ರಿ ಸಾಕು, ಓಕೆನಾ. ನೆಕ್ಸ್ಟ್ ಮುಂದಿನ ಒಂದು ಲೆಸನ್ ಯಾವುದು ಅಂದರೆ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ 3 ಇದ್ದಾವೆ. ಇದೊಂದು ವಾಟ್ ವುಡ್ ದ ಫುಡ್ ಲೈಕ್ ಟು ಬಿ, ಇದು ಒಂದು. ಮತ್ತು ವೇರ್ ಈಸ್ ದ ಡಿಫಿಟೆಡ್, ವಾಟ್ ವುಡ್ ಲೈಕ್ ಟು ಬಿ ಬಟರ್ಫ್ಲೈ, ವಾಟ್ ವುಡ್ ದ ಫುಡ್ ಲೈಕ್, ಇವು 4 ಕ್ವಶನ್ಸ್ಗಳನ್ನು ಓದ್ಕೊಡ್ರಿ ಸರಿಯಾಗಿ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವುದು. ನೆಕ್ಸ್ಟ್ ಇದರಲ್ಲಿ ಲಾಂಗ್ ಆನ್ಸರ್ಸಿಗೆ ಇದು ಒಂದು ಓದ್ಕೊಡ್ರಿ, ಯಾವುದು ಅಂದರೆ ಡಿಸ್ಕ್ರೈಬ್ ದ ಡಿಫ್ರೆಂಟ್ ಸ್ಟೇಜಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ ದ ಫುಟ್ ಆಫ್ಟರ್ ಇಟ್ ಈಸ್ ಕಂಡೆಮ್ಡ್ ಟು ಲಿವ್ ಇನ್ ದ ಶೋ, ಇದೊಂದು ಓದ್ಕೊಡ್ರಿ, ಓಕೆನಾ. ನೆಕ್ಸ್ಟ್ ಬಿಲೀವ್ ಡಿಸೈಫಿಯರ್, ಇದರಲ್ಲಿ ಅಷ್ಟೊಂದೇನು ತೊಂದರೆ ಇಲ್ಲ. ನೆಕ್ಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ನೆಕ್ಸ್ಟ್ ಪಾಠದಲ್ಲಿ ಹೆವೆನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್, ಇದು ಒಂದು ತುಂಬ ಇದರಲ್ಲಿ ಕೂಡ ಕೇಳ್ತಾರೆ. ಇದರಲ್ಲಿ ನೋಡಿ, ಇದರಲ್ಲಿ ಹೂ ಕ್ರಿಯೇಟ್ಸ್ ಹೆವೆನ್ ಆನ್ ಅರ್ತ್, ಇವು 4 ಪ್ರಶ್ನೆಗಳನ್ನು ಓದ್ಕೊಡ್ರಿ ಇದರಲ್ಲಿ, ಓಕೆನಾ. ನೆಕ್ಸ್ಟ್ ಲಾಂಗ್ ಆನ್ಸರ್ಸಿಗೆ ತುಂಬ ಇಂಪಾರ್ಟೆಂಟ್, ಇದು ಒಂದು ಕ್ವಶನ್ಸ್ ಓದ್ಕೊಂಡ್ಬಿಟ್ರೆ ಸಾಕು, ಓಕೆನಾ. ಇಷ್ಟು ಕ್ವಶನ್ಸ್ಗಳನ್ನು ಓದ್ಕೊಳ್ರಿ, ಇಷ್ಟು ಸಾಕು ನಿಮಗೆ. ಇದರಲ್ಲಿ ಮಿನಿಮಮ್ ಒಂದು 30 ಮಾರ್ಕ್ಸ್ ಕವರ್ ಮಾಡ್ಕೊಳ್ತೀರಿ. ಮತ್ತು ಗ್ರಾಮರ್ದಲ್ಲಿ ಕೂಡ ನಿಮಗೆ ಕವರ್ ಆಗುತ್ತೆ. ಗ್ರಾಮರ್ ಪಾರ್ಟ್ ಭಾಗ 2ದಲ್ಲಿ ಇಂಪಾರ್ಟೆಂಟ್ ಬಿಟ್ಟಿದ್ದೀನಿ ಗ್ರಾಮರ್, ಅದನ್ನು ಕೂಡ ನೀವು ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ.